ಕಾಂಚೀಪುರ ಏಕಾಂಬರೇಶ್ವರ ರಾಜಗೋಪುರ ವರ್ಕ್ ನಡೀತಾ ಇದೆ. ಇದು ಸುಮಾರು 1500 ವರ್ಷಗಳ ಹಿಂದಿನ ಟೆಂಪಲ್. ತುಂಬ ಹಳೆಯ ಟೆಂಪಲ್, ನ್ಯಾಚುರಲ್ ಆಗಿದೆ, ಯಾವುದೇ ಪೇಂಟ್ ಏನೂ ಮಾಡಿಲ್ಲ. ಹಿಂದೆ ಹೇಗಿದೆಯೋ ಹಾಗೇ ಇದೆ. ಏಕಾಂಬರೇಶ್ವರ ಪೃಥ್ವಿಲಿಂಗ. ಇಲ್ಲಿ ಜಲಾಭಿಷೇಕ ಇರೋದಿಲ್ಲ, ಏನಿದ್ರೂ ಭಸ್ಮ ಅಭಿಷೇಕ. ಯಾಕೆ ಅಂದರೆ ಪಾರ್ವತಾದೇವಿ ಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇರ್ತಾಳೆ. ಆ ಪೂಜೆನ ಹೇಗಾದರೂ ಮಾಡಿ ಕೆಡಿಸ್ಬೇಕು ಅಂತಂದೇಳಿ ಗಂಗಾ ಭವಾನಿ ಲಿಂಗದ ಮೇಲೆ ನೀರು ಹಾಕಿ ಕೊಚ್ಕೊಂಡು ಹೋಗಂಗೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆಗ ಪಾರ್ವತಾದೇವಿ ಏನು ಮಾಡ್ತಾಳೆ ಅಂದರೆ ಆ ಲಿಂಗನ ತಬ್ಕೊತಾಳೆ, ಬಾಚ್ಕೊಂಡು ಇಟ್ಕೊತಾಳೆ. ಆ ಬಾಚಿ ಇಟ್ಕೊಂಡಾಗಿಂದ ಆಗಿನ ಪಾರ್ವತಿ ದೇವಿಯ ಮೈ ಮೇಲೆ ಇರೋ ಆಭರಣಗಳು ಈಗೂ ಲಿಂಗದ ಮೇಲೆ ಇದ್ದಾವೆ. ಅದಕ್ಕೆ ಇಲ್ಲಿ ಜಲಾಭಿಷೇಕ ಇಲ್ಲ, ಕೇವಲ ಭಸ್ಮಾಭಿಷೇಕ. ಇದು ಪೃಥ್ವಿಲಿಂಗಕ್ಕೆ ಸಂಕೇತ. ಚಿದಂಬರಂ ಆಕಾಶಲಿಂಗ, ಅರುಣಾಚಲಂ ಅಗ್ನಿಲಿಂಗ, ಶ್ರೀಕಾಳಹಸ್ತಿ ವಾಯುಲಿಂಗ, ಜಂಬುಕೇಶ್ವರ ಜಲಲಿಂಗ, ಏಕಾಂಬರೇಶ್ವರ ಪೃಥ್ವಿಲಿಂಗ. ಪಂಚಭೂತಗಳಲ್ಲಿ 5 ಆಗಿರೋ ಈ ಮಹತ್ತರವಾದಂಥ ಲಿಂಗಗಳ 5ನೇ ಪೃಥ್ವಿಲಿಂಗದ ದರ್ಶನ. ಹದಿನೈದು 100 ವರ್ಷಗಳ ಹಿಂದಿನ ದೇವಸ್ಥಾನ ಇದು. ಪ್ರತಿಯೊಬ್ಬ ಮನುಷ್ಯನು ಹೋಗಬೇಕಾಗಿರೋಂಥ 5 ತತ್ವ ಅಂದರೆ ನಮ್ಮ ದೇಹದಲ್ಲಿರುವ ಪಂಚೇಂದ್ರಿಯಗಳಿಗೆ ಸಮಾನಾಂತರವಾಗಿರುವ 5 ಲಿಂಗಗಳು. ಪ್ರತಿಯೊಂದು ಪಂಚಭೂತ ಲಿಂಗಗಳಲ್ಲಿ ಹೋದಾಗ ನಮ್ಮ ದೇಹದಲ್ಲಿರುವ ಪಂಚೇಂದ್ರಿಯಗಳ ಒಂದು ವೈಬ್ರೇಷನ್ ಚೇಂಜ್ ಆಗುತ್ತೆ. ಅದಕ್ಕಾಗಿಯೇ ಹಿಂದುಗಡೆ ಋಷಿ ಮುನಿಗಳು ಈ ಪಂಚಭೂತ ಲಿಂಗಗಳಲ್ಲಿ ಒಂದು ಶಕ್ತಿ ಇದೆ ಅಂತಂದೇಳಿ ಆ ಭೂಮಿಯ ಪೃಥ್ವಿಯ ಒಂದು ಗುರುತ್ವಾಕರ್ಷಣೆಯನ್ನು ನೋಡಿಕೊಂಡು ಎಲ್ಲಿ ಆ ಶಕ್ತಿ ಇದೆ ಅಂತಂದೇಳಿ ನೋಡಿಬಿಟ್ಟು ಅಲ್ಲಲ್ಲಿ ಲಿಂಗಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಇದು ಪೃಥ್ವಿಲಿಂಗ ಏಕಾಂಬರೇಶ್ವರ. ಬಹಳಷ್ಟು ನೆಮ್ಮದಿ ಇದೆ, ತುಂಬ ಚೆನ್ನಾಗಿದೆ. ವರ್ಷಕ್ಕೆ 1 ಸಾರಿ ಆದರೂ ಒಂದು ಲಿಂಗದ ದರ್ಶನ ಮಾಡ್ಕೊಳ್ರಿ. ಮುಸುಕಿನ ಲಿಂಗ. ಪಾರ್ವತಾದೇವಿ ಈ ರೀತಿಯಿಂದ ಶಿವನ್ನ ಇಟ್ಕೊಂಡಿದ್ದಾಳೆ. ಆಭರಣಗಳಿದ್ದಾವೆ, ಆದರೆ ಈಗ ಪೂಜೆ ಮಾಡಿ ಆಭರಣಗಳೆಲ್ಲ ಒಳಗಡೆ ಹೋಗಿದೆ ಅಂತ ಹೇಳಿದ್ರು ಅರ್ಚಕರು. ಇದು ಗರ್ಭಗುಡಿಯಲ್ಲಿ ಈ ಟೈಪ್ ಲಿಂಗ ಇದೆ. ಪಾರ್ವತಾದೇವಿ ಹಿಂದ್ಗಡೆ ಇದ್ದಾಳೆ, ಪರಮೇಶ್ವರ ಪಾರ್ವತಿ ಹಿಂದ್ಗಡೆ ಇದ್ದಾಳೆ. ಈ ರೀತಿಯಿಂದ ಇರುತ್ತೆ. ಪ್ರತಿಯೊಂದು ದೇವಸ್ಥಾನದಲ್ಲಿ ಮೊದಲನೇ ದರ್ಶನ ಶ್ರೀ ನಟರಾಜ. ಈತನ ದರ್ಶನ ಆದಮೇಲೆ ಬೇರೆ ದರ್ಶನ. ನಮ್ಮ ದೇಹದಲ್ಲಿ ಯಾವ ಅಂಗಗಳಲ್ಲಿ ಈ ಪಂಚ ಲಿಂಗಗಳ ತತ್ವ ನಮ್ಮ ದೇಹದಲ್ಲಿ ಇರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ನಮಸ್ಕಾರ.